ಅಯ್ಯೋ 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 ಆಗಲೇ ಬಾಕಲ್ದಾಗ ಬಿಸಿಲು ಬಂತು. ಈಗ ಕವಿತಾ ನೋಡಿದ್ರೆ ಇನ್ನ ಹೊರಗಡೆನ ಬರಲ್ಲ ಅಂತಾಳ. ಇನ್ನ ಏಟೋತನ ಕೂತ್ಕೋತಾಳ ಅಲ್ಲೇ ಒಳಗಡೆ. ಏ ಕವಿತಾ, ಲಗುನ ಬಾ, ಇಲ್ಲಿ ಏಟೋತ್ ಮಾಡ್ತಿದಿ ನೋಡಲ್ಲ. ಆಗಲೇ ಅಂಗಳದಾಗ ಬಿಸಿಲು ಬಿತ್ತು. ಬಾ ಲಗುನ, ಕಸ ಅಂದ ನೀರು ಹಾಕಿ ರಂಗೋಲಿ ಹಾಕಂತ ಬಾ. ಇವ ತಾಯಿ ಏಟೋತ್ ಮಾಡ್ತಿದಿ ಲಗುನ? ಇನ್ನ ನಾಷ್ಟ ಮಾಡ್ಬೇಕು. ರಾತ್ರಿ ಬಾಂಡೆ ಯಾವ ತಿಕ್ಕೇ ಇಲ್ಲ, ಇನ್ನ ಅವನು ತಿಕ್ಬೇಕು ನೀನು. ಲಗು ಲಗುನ ಕಸ ಅಂದ ನೀರು ಹಾಕು ಹೋಗು. ಹಂಗ ರಂಗೋಲಿ ಹಾಕೋದು ಮಾತ್ರ ಮರ್ಯಾಕೆ ಹೋಗ್ಬೇಡ. ಅಯ್ಯ ಸವಿತಾ, ನನಗೆ ರಂಗೋಲಿ ಎಲ್ಲ ಹಾಕಕ್ಕೆ ಬರಂಗಿಲ್ಲ. ಅದು ಅಲ್ದ ಧೂಳು ಎಷ್ಟೈತೆ ನೋಡು, ಇಲ್ಲಿ ಅಂಗಳ ಕಸ ಅನ್ನೋದಕ್ಕೆ ಆಗೋದಿಲ್ಲಪ್ಪ ನನಗೆ. ಅದು ಅಲ್ಲದೆ ಆ ಡಸ್ಟ್ ಎಲ್ಲ ನನ್ನ ಸ್ಕಿನ್ ಮೇಲೆ ಕುತ್ಕೊಂಡ್ಬಿಟ್ರೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ನಾ ಅಂಗಳ ಕಸ ಮಾತ್ರ ಅನ್ನೋದಿಲ್ಲ. ಏನಂದು ಇನ್ನೊಂದ್ಸಲ ಹೇಳು. ನನಗೆ ಅಂಗಳ ಕಸ ಅಂದರೆ ಆ ಡಸ್ಟ್ ಎಲ್ಲ ಬಂದು ನನ್ನ ಸ್ಕಿನ್ ಮೇಲೆಲ್ಲ ಬಿದ್ದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ನನಗೆ ಡಸ್ಟ್ ಅಲರ್ಜಿ ಇದೆ, ಅದಕ್ಕೋಸ್ಕರ ನಂಗೆ ಅಂಗಳ ಕಸ ಅನ್ನೋದಕ್ಕಾಗಲ್ಲ. ನೀನು ಊಟ ಮಾಡ್ತಾ ಇರ್ತಿದ್ದಲ್ಲ, ಊಟ ಮಾಡೋ ಮುಂದೆ ಕೈಗೆಲ್ಲ ಅನ್ನದ್ದು ಸಾರಿಂದು ಮುಸುರಿ ಎಲ್ಲ ಹತ್ತತ್ತ. ಹಂಗಂತ ನೀನು ಊಟ ಮಾಡೋದೇ ಬಿಟ್ಟು ಬಿಡ್ತಿದ್ದೇನ? ಅಲ್ಲ, ಅದಕ್ಕೂ ಇದಕ್ಕೆ ಏನು ಸಂಬಂಧ? ಅಲ್ಲ, ಕೈಗೆ ಮುಸುರಿ ಹತ್ತತ್ತ ಅನ್ನದ್ದು ಸಾರಿಂದೆಲ್ಲ ಅಂತ ಊಟ ಮಾಡೋದು ಬಿಡಲ್ಲ ನೀನು. ಆದ್ರೆ ಕೈಗೆ ಮೈಗೆಲ್ಲ ಧೂಳು ಹತ್ತತ್ತಂತ ಅಂಗಳ ಕಸ ಅನ್ನೋದು ಬಿಟ್ಟು ಬಿಡ್ತಿದ್ದೇನ? ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಕಸ ನಡಿ. ಲಗು ಲಗುನ 1 ನಿಮಿಷದಾಗ ಬಡ ಬಡ ಕಸ ಎಲ್ಲ ಅನ್ನೋದಾಗಬೇಕು. ಅದೇನದು ಮುಖ ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ದಿ, ಸಿಂಟ್ರಿಸ್ಕೊಂಡಿದ್ದಿ? ನಿಂಗೆ ಹೇಳಿನಿಲ್ಲ ನಾನು ಎಷ್ಟೇ ಕೆಲಸ ಹೇಳಿದ್ರು, ಏನು ಹೇಳಿದ್ರು ನೀನು ಯಾವುದೋ ಕಾರಣಕ್ಕೂ ಸಿಟ್ಟು ಮಾಡ್ಕೊಳಂಗಿಲ್ಲ ಅಂತಂದು. ಸಿಟ್ಟು ಮಾಡ್ಕೊಂಡ್ರೆ ಗೊತ್ತಲ್ಲ, ನಾಳೆಗೂ ಇದು ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಇಲ್ಲಪ್ಪ ಇಲ್ಲ, ನಾನು ಒಟ್ಟ ಸಿಟ್ಟ ಮಾಡ್ಕೊಂಡಿಲ್ಲ ನೋಡಿಲ್ಲಿ. ಸರಿ, ಲಗು ಲಗು ನನ್ನ ಕಸನ ಒಂದು ಸ್ವಲ್ಪ ಮೈ ಬಗ್ಸಿ ಅನ್ನ. ಕಸನ ಸ್ವಚ್ಛಕೈತಿ, ನಡಾನು ಒಂದು ಸ್ವಲ್ಪ ಬಗ್ದೈತಿ ನಿಂತು. ಸವಿತಾ, ಕಸ ಎಲ್ಲ ಅನ್ನೋದಾಯ್ತು. ಸರಿ, ಹಿತ್ತಲ್ದಾಗ ನಳ ಐತಿ ನೋಡು, ಆ ನಳದ ಹತ್ರ ಒಂದು ಬಕೆಟ್ ಇರ್ತೈತಿ. ಅದ್ರಾಗ ನೀರು ತೊಗೊಂಬಂದು ನೀರೆಲ್ಲ ಹಾಕಿಬಿಡು ಅಂಗಳಕ್ಕೆ. ಏನು, ಅಲ್ಲಿಂದ ಬಕೆಟಲ್ಲಿ ನೀರು ತೊಗೊಂಡು ಬರ್ಬೇಕಾ? ನನಗೆ ಬಕೆಟಲ್ಲಿ ನೀರೆಲ್ಲ ತೊಗೊಂಡು ಬಂದು ಅಭ್ಯಾಸ ಇಲ್ಲ ಸವಿತಾ. ಅಭ್ಯಾಸ ಇಲ್ಲ ಅಂದ್ರೆ ನಾನು ಅಭ್ಯಾಸ ಮಾಡಿಸ್ತೀನಿ ಕವಿತಾ. ಸುಮ್ಮನೆ ಹೋಗಿ ತೊಗೊಂಡು ಹೋಗು. ಅದು ಸವಿತಾ, ನನಗೆ ನಿಜವಾಗ್ಲೂ ಬರೋದಿಲ್ಲ. ನೀ ಬೇಕಾದ್ರೆ ಬಕೆಟಿಂದ ನೀರು ತಂದ್ಕೊಡು, ನಾನು ನೀರೆಲ್ಲ ಹೊಡಿತೀನಿ ನನ್ನ ತಂಗ್ಳಕ್ಕೆ. ಸರಿ, ನಾನು ಹಂಗಾರೆ ಇವಾಗ ಬಕೆಟ್ ತೊಗೊಂಬಂದು ಇಡ್ತೀನಿ. ಇವತ್ತೇನು ನನ್ನ ಮಾತು ಏನು ಕೇಳಿ ನೀ ಎಲ್ಲ ಕೆಲಸ ಮಾಡೋಕ್ಕಂತಿಲ್ಲ, ಇದನ್ನು ನೀನು ನಾಳೆನೂ ಹಿಂಗೆ ಕಂಟಿನ್ಯೂ ಮಾಡ್ಬೇಕು, ಸರಿನಾ? ಹಂಗೆ ಬಾ ದಾರಿಗೆ. ನಂಗೆ ಗೊತ್ತೈತಿ ನೀನು ಹೆಂಗೆ ಬಗ್ಗಿಸ್ಬೇಕಂತಂದು. ಹಂಗೆ ತೊಗೊಂಡು ಬಾ, ಹುಷಾರಾಗಿ ಬಾ, ಏನು ಅವಸರ ಇಲ್ಲ, ಬಾ. ಹಂಗೆ ತೊಗೊಂಡು ಬಾ, ಮುಂದಕ್ಕೆ ತೊಗೊಂಬಾ ಇನ್ನೂ ಸ್ವಲ್ಪ. ಯಪ್ಪ, ತರಾಕೊಂತೀನಿ ತಡಿ ಸವಿತಾ. ನಮ್ಮನೆ ಒಜ್ಜೆ ಐತಪ್ಪ ಯಪ್ಪ ಈ ಬಕೆಟ್. ಯಪ್ಪ ಸಾಕಾಗೋಯ್ತು ನಂಗೆ ಅಲ್ಲಿಂದ ಇದನ್ನು ತರೋಷ್ಟಿಗೆ. ಮತ್ತು ದಿನ ಬಾತ್ರೂಮ್ನಾಗ ನಿಂತ್ಕೊಂಡು ದಬಾ 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 ನೀರು ಚೆಲ್ತಿರ್ತಿದ್ದಿಲ್ಲ, ಅವಾಗ ಏನು ಅನ್ಸಲ್ಲ ನಿನಗೆ. ಅದಕ್ಕೆ ಹೇಳೋದು, ಮನ್ಯಾಗ ಒಂದು ಸ್ವಲ್ಪ ಅವು ಇವು ಕೆಲಸ ಮಾಡ್ಕೊತಿರ್ಬೇಕು. ಅವಾಗ ಗೊತ್ತಾಕೈತಿ ಕೆಲಸದ ಕಷ್ಟ ಏನು ಅಂತ ಅನ್ನೋದು. ಕುಂತಲ್ಲೇ ಕುತ್ಕೊಂಡು ಮಾತಾಡೋದು ಭಾಳ ಸುಲಭ, ಕೆಲಸ ಮಾಡೋದೈತಲ್ಲ, ಕೆಲಸ ಮಾಡಿದ ಮೇಲೆ ಗೊತ್ತಾಕೈತಿ ಅದ್ರ ಕಷ್ಟ ಏನು ಅನ್ನೋದು. ಲಗು ಲಗ್ನ ತುಂಬ ನೀರು ಹೊಡಿ ಬಾ ಅಂಗ್ಳಕ್ಕೆ. ಫಟಾಫಟ್ ಅನ್ನಂಗೆ ಅಂಗ್ಳಕ್ಕೆಲ್ಲ ನೀರು ಹೊಡಿ. ರಂಗೋಲಿ ತೊಗೊಂಬರ್ತೀನಿ, ರಂಗೋಲಿ ಹಾಕಂತೆ ಅಂತ. ಸವಿತಾ, ನಂಗೆ ರಂಗೋಲಿ ಹಾಕಕ್ಕೆ ಬರಂಗಿಲ್ಲ. ಯವ್ವ ತಾಯಿ, ಅಂಗಲಿಂದ ಹೆಣ್ಣೆ ಯವ್ವ ನೀನು. ಏನು ಕೆಲಸ ಹೇಳಿದ್ರು ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತೆಲ್ಲ ಯವ್ವ ತಾಯಿ. ಅಯ್ಯೋ ದೇವ್ರೆ. ಸರಿ ತಗೋ, ರಂಗೋಲಿ ಅಲ್ಲ, ನಾ ಲಲಿತಾ ಹೇಳ್ತೀನಂತ, ಲಲಿತಾ ಹಾಕ್ತಾಳೆ. ನೀವು ಪಟಾಪಟ್ಟ ನಂಗೆ ಅಂಗಳಕ್ಕೆ ನೀರು ಹೊಡೆದು ಇನ್ನೊಂದು ಬಕೆಟ್ ನೀರು ತೊಗೊಂಬಂದಿಡು. ಬಾಂಡೆ ಓಷ್ಟು ತಿಕ್ಕಿಡಂತೆ ಅಂತ. ಮೊದಲು ಬಾಂಡೆ ಅಷ್ಟು ತಿಕ್ಕಿ ಆಮೇಲೆ ನಾಷ್ಟ ಮಾಡಂತೆ ಅಂತ. ಲಗು ಲಗು ನೀರು ಹೊಡಿ. 2 ನಿಮಿಷ ಬಂದೆ ನಾನು. ಸರಿ ಆಯಿತು. ಹೋಗಿ ಲಲಿತಾ ಕೋಣೆ ಚಿಲ್ಕ ಹಾಕಿದ್ದಲ್ಲ, ಅದನ್ನ ತೆಗೆದು ಬರ್ತೀನಿ. ನಾ ಬರೋಷ್ಟಿಗೆ ಬಡಬಡ ಅಂಗಳಕ್ಕೆಲ್ಲ ನೀರು ಹೊಡೆದು ಇನ್ನೊಂದು ಬಕೆಟ್ ನೀರು ತಂದಿಟ್ಟು ಬಾಂಡೆ ಇಟ್ಟಿರ್ಬೇಕಿಲ್ಲಿ, ಏನ? ಸರಿ ಆಯಿತು. ಹೊಳೋದಳು ಒಂದದಿಂದಾಗ ಎಲ್ಲ ಕೆಲಸ ಮಾಡಿಸ್ಬೇಕಂತ ನಿಂತು ಬಿಟ್ಟಾಳ. ನಾನು ಯಾಕಾದ್ರೂ ಇವಳ ಹತ್ರ ಚಾಲೆಂಜ್ ಹಾಕಿ ಆ ಚಾಲೆಂಜಿನಲ್ಲಿ ಸೋತ್ನೋ ಏನು ದೇವ್ರಿ. ಮನೆ ಕೆಲಸ ಎಲ್ಲ ನನ್ನ ಕೈಲೇ ಮಾಡಿಸ್ತಾ ಇದ್ದಾಳೆ. ಇವತ್ತಿನ್ನೂ ಇಡೀ ದಿನ ಏನು ಕಾದಿದ್ದೇನೋ ಏನು ದೇವ್ರಿ, ಏನು ಮಾಡಲಿ ನಾನು. ಯಪ್ಪ, ಈ ನೀರು ಎತ್ಕೊಂಬರೋಷ್ಟಿಗೆ ಕೈಯೆಲ್ಲ ನೋವು ಬಂದೋತೆ ನನಗೆ. ಇವಳು ಸಬ್ಬಿಗೆ ಕೆಲಸ ಹಚ್ಚನ ಸರಿಯಾಗಿ ಅಂತ ನಾನು ಅನ್ಕೊಂಡ್ರೆ ಎಲ್ಲ ನನಗೆ ಉಲ್ಟಾ ಹೊಡೆದ್ಬಿಡ್ತು. ಮಾತಾಡಿದ್ದು ಸಾಕು, ಮುಂದಿನ ಸಲ ಬೇಕಾದ್ರೆ ಸೊಲ್ಸಂತೆ ಅಂತ. ಈಗ ಮೊದಲು ಹೇಳಿದ ಕೆಲಸ ಮಾಡು. ಅಲ್ಲ, ಇವಳು ನೋಡಿದ್ರಲ್ಲದ ಅಂದ್ರೂ ಇವಳು ಲಕ್ಷ್ಯ ಎಲ್ಲ ನನ್ನ ಮೇಲೇನೆ ಐತಿ. ಅಲ್ಲ, ಈಕೆಗೆ ಬೆನ್ನೆ ಎಂದನೂ ದೇವ್ರು ಕಿವಿ ಕೊಟ್ಟಾನ ಏನ? ಮತ್ತೆ ಬಂದು ಇನ್ನೊಂದು ಕೆಲಸ ಹಚ್ಚಕ್ಕಿಂತ ಮುಂಚೆ ಬಡ ಬಡ ಅಂಗಕ್ಕೆಲ್ಲ ನೀರು ಹೊಡೆದು ಬಿಡೋಣ. ಯಪ್ಪ, ಇಷ್ಟೊಂದು ಬಣೆನ ನಾನು ಒಬ್ಬಳೇ ತಿಕ್ಬೇಕಾ?
ಯಪ್ಪ ನನ್ನ ಕೈಯಲ್ಲಿ ಮಾತ್ರ ಆಗೋದಿಲ್ಲಪ್ಪ. ಈಗಲೇ 2 ಬಕೆಟ್ ನೀರು ತೊಗೊಂಬಂದು ಅಂಗಳಕ್ಕೆಲ್ಲ ನೀರು ಹಾಕೋಷ್ಟರಲ್ಲಿನೇ ನನ್ನ ನಳ ಬಿದ್ದೋದಂಗೆ ಆಗ್ಬಿಟ್ಟೈತಿ. ಇಷ್ಟೊಂದು ಬಾಂಡೆನ ನಾನು ಒಬ್ಬಳೇ ತಿಕ್ಬೇಕಾ? ಯಪ್ಪ ಆಗೋದಿಲ್ಲಪ್ಪ ನನ್ನ ಕೈಯಲ್ಲಿ. ಎಷ್ಟಿದಾವೆ ಇವು ಬಾಂಡೆ ಮನೆಯಲ್ಲಿ? ಇಷ್ಟೊಂದು ಬಾಂಡೆ ಯೂಸ್ ಮಾಡ್ತಾರ ಯಾರಾದರೂ? ಇವರೇನು ಮನುಷ್ಯರದಾರೋ ಏನದಾರೋ? ಇಷ್ಟೊಂದು ಬಾಂಡೆನಾ? ನಾನೇನು ಎಲ್ಲರಿಗೂ ಒಂದೊಂದು ಪ್ಲೇಟ್, ಒಂದು 6 ಪ್ಲೇಟ್ ಇರುತ್ತೆ, ಒಂದು 6 ಚರಿಗೆ ಅಥವಾ ಗ್ಲಾಸ್ ಇರುತ್ತೆ ಅಷ್ಟೇ ಅಂತ ಅಂದ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಯಪ್ಪ ಒಂದು ರಾಶಿ ಬಾಂಡೆ ಇದೆ. ಇದನ್ನೆಲ್ಲ ಯಾವಾಗ ತಿಕ್ಲಿ, ಹೆಂಗೆ ತಿಕ್ಲಿ ನಾನು? ನಾ ಬರೋಷ್ಟಿಗೆ ಅಂಗಳಕ್ಕೆಲ್ಲ ನೀರು ಹೊಡೆದು ಬಾಂಡೆ ತಂದಿಟ್ಯಾ? ಸರಿ, ಲಘು ಲಘುನ ಅಷ್ಟು ಬಾಂಡೆ ತಿಕ್ಬಿಡು. ಇನ್ನು ಯಾರೂ ಎದ್ದಿಲ್ಲ ಪುಣ್ಯ. ಅವ್ರು ಬರೋಷ್ಟಿಗೆ ಬಡ ನಾಷ್ಟ ಒಂದು ರೆಡಿ ಮಾಡಿಬಿಡಂತೆ ಅಂತ. ಲಘು ಲಘುನ ತಿಕ್ಕ ಬಾಂಡೆನ. ಸವಿತಾ, ಇಷ್ಟೊಂದು ಬಾಂಡೆ ತಿಕ್ಬೇಕಾ? ನಾನು ಯಾವತ್ತೂ ಬಾಂಡೆ ತಿಕ್ಕೇ ಇಲ್ಲ ಸವಿತಾ. ಅದೊಂದು ಇಷ್ಟೊಂದು ಬಾಂಡೆ ಡೈಲಿ ತಿಕ್ತಾರ ಅಥವಾ ಇವತ್ತು ನಾನು ತಿಕ್ಬೇಕಂತ ಇಷ್ಟಿಟ್ಟಿದೀಯಾ ನೀನು? ಯವ್ವ ತಾಯಿ, ಡೈಲಿ ಇದಕ್ಕಿಂತ ಒಂದು ಪಟ್ಟು ಜಾಸ್ತಿನ ಬಾಂಡೆ ಬಿದ್ದಿರ್ತಾವೆ ಗೊತ್ತಾ? ಸುಮ್ಮನೆ ತಿಕ್ಕಕ್ಕೆ ಬರಲ್ಲ ಅಂದ್ರೆ ನಿನಗೆ ಏನು ಕೆಲಸ ಬರ್ತೈತೆ? ಒಂದು ಕಸ ಅನ್ನಂದ್ರೆ ಕಸ ಅನ್ನಕ್ಕೆ ಬರಲ್ಲ ಅಂತೀಯ, ಧೂಳನ್ನಂದ್ರೆ ಧೂಳು ಅನ್ನಕ್ಕೆ ಬರಲ್ಲ ಅಂತೀಯ, ರಂಗೋಲಿ ಹಾಕಕ್ಕೆ ಬರಲ್ಲ, ನೀರು ಹಾಕಕ್ಕೆ ಬರಲ್ಲ, ಮತ್ತು ಏನು ಬರ್ತೈತೆ ನಿನಗೆ? ಹಿಂಗೆ ಬಿಟ್ರೆ ಹಿಂಗೆ ಇರ್ತಿದ್ದೀನಿ ನೀನು. ಸುಮ್ಮನೆ ಇವತ್ತು ಬಾಂಡೆ ಅಷ್ಟು ಬಡ 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 5 ನಿಮಿಷದಾಗ ತಿಕ್ಕಿಟ್ಟು ಬಿಡ್ಬೇಕಾ ಇವನ್ನ? ಏನು 5 ನಿಮಿಷದಲ್ಲೇ ತಿಕ್ಬೇಕಾ? ಮತ್ತು ಇನ್ನೇನು ಇದನ್ನು ತಿಕ್ಕಾಕ ಒಂದು ದಿನ ತೊಗೋತೀನ? ಲಘು ಲಘುನ ತಿಕ್ಕು. ಎಲ್ಲರೂ ಬರೋಷ್ಟಿಗೆ ಬಡ ಬಡ ಇದನ್ನು ತಿಕ್ಕಿ ನಾಷ್ಟ ರೆಡಿ ಮಾಡ್ಬೇಕು ನೀನಿನ. ಲಘು ಲಘುನ ತಿಕ್ಕು. ಮುಖದಲ್ಲಿ ನಗು ಇರ್ಬೇಕ, ನಗು. ಇಷ್ಟ ಸಾಕ ನಗು? ಅಥವಾ ಎಲ್ಲರೂ ಹೊರಗಡೆ ಓಡಿ ಬರ್ಬೇಕು ಹಂಗೆ ನಗ್ಬೇಕಾ? ಯಾಕೋ ಮಾತಿನ ವರ್ಷನ ಬದಲಾಗ ಕುಂತೈತಿ. ಏನು ಸಮಾಚಾರ? ಹಂಗೇನಿಲ್ಲಪ್ಪ, ಅದು ಇಷ್ಟ ನಗು ಸಾಕ ಅಥವಾ ಇನ್ನೂ ಜೋರಾಗಿ ನಗ್ಲ ಎಲ್ಲರೂ ಬರಂಗ ಅಂತ ಕೇಳಿದೆ ಅಷ್ಟೇ. ಈಗ ಸದ್ಯಕ್ಕೆ ಇಷ್ಟ ಸಾಕು. ಮೊದಲು ಬಡ ಬಡ ಅಷ್ಟು ಬಾಂಡೆ ತಿಕ್ಕು. ಆಮೇಲೆ ಇನ್ನೊಂದು ಮಾತು, ಮನ್ಯಾಗ ಎಲ್ಲರೂ ಮುಂದೆ ನಾನು ನಿನಗೆ ಕೆಲಸ ಹೇಳಾಕೊಂತೀನಿ ಅನ್ನಂಗೆ ಹೇಳಾಕೋಬೇಡ. ಹಂಗೇನಾರು ಹೇಳಿದೆ ಅಂದ್ರೆ ನಿನ್ನ ಮರ್ಯಾದಿನ ಹೋಗೋದು. ನನಗೇನು ನಾ ಹೇಳ್ತೀನಿ, ಹಿಂಗೆ ಮಾಡಿದ್ಲು ಅದಕ್ಕೆ ಹಿಂಗೆ ಚಾಲೆಂಜ್ ಹಾಕಿದ್ದೆ, ಚಾಲೆಂಜಲ್ಲಿ ಸೋತ್ಲು ಅದಕ್ಕೆ ಹಿಂಗೆ ಆಕಿ ಕೆಲಸ ಮಾಡಾಕೊಂತಾಳೆ, ನಾ ಹೇಳಾಕೊಂತೀನಿ ಅಂತ ನಾನು ನಿನಗೆ ಹೇಳ್ಬಿಡ್ತೀನಿ. ಅವಾಗ ನನಗೆ ಯಾರು ಏನು ಅನ್ನೋದಿಲ್ಲಪ್ಪ, ನನ್ನ ಮರ್ಯಾದಿನೂ ಹೋಗೋದು ನಿನ್ನ ಮರ್ಯಾದಿನ. ಯಾಕಂದ್ರೆ ಚಾಲೆಂಜಲ್ಲಿ ಸೋತಿರೋದು ನೀನೇ ಅಲ್ವಾ? ಅದು ಅಲ್ಲದೆ ನೀ ಮಾಡಿರೋ ಗನಂದಾರಿ ಕೆಲಸ ನೀನಾರ ಮನ್ಯಾಗ ಹೇಳಿದೆ ಅಂದ್ರೆ ನಿನ್ನೇನಿಲ್ಲ ಇಲ್ಲಿಂದ ಓಡಿಸಿ ನಿನ್ನ ತವ್ರ ಮನೆಗೆ ಕಳ್ಸಂಗಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ ನೋಡು. ಏನು ಮಾಡ್ತಿದ್ದೀ? ಇಲ್ಲಪ್ಪ ಇಲ್ಲ, ಯಾರ ಮುಂದೆ ಹೇಳೋದಿಲ್ಲ ತಗೋ. ಸರಿ, ಲಘು ಲಘುನ ತಿಕ್ಕು. ಲಘು ಲಘುನ ತಿಕ್ಕು ಅಷ್ಟೂ. ಇದೇನಿದು ಮನೆಯಾಗೆಲ್ಲೋ ಕವಿತನ ಕಾಣವಳ್ಳಲ್ಲ, ಕೋಣೆಯಾಗೂ ಇಲ್ಲ. ಹೌದು, ಏನಿದು ಇವತ್ತಿಷ್ಟು ಲಘುನ ಎದ್ದು ಬಿಟ್ಟಾಳಲ್ಲ? ಹೊರಗಡೆ ಏನಾರ ಅದೇನ ಜಿಮ್ ಮನೆ ಏನ ಅಂತಾಳಲ್ಲ, ಅದನ್ನೇನಾರ ಮಾಡಾಕೊಂತಾಳ ಏನು? ನೋಡಿದ್ರೆ ಅತ್ತಡಿ. ಕವಿತಾ, ಹಂಗೆ ಅದು ಅಡುಗೆ ಮನ್ಯಾಗ ನೀನು ಬಿಸಿನೀರು ಕಾಯಿಸ್ಕೊಟ್ಟಿಲ್ಲ, ಅದನ್ನಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ ನೋಡ ನಾನು. ಲಘುನ ಹೋಗೋದು ಸ್ವಲ್ಪ ತೊಗೊಂಬ, ಹಂಗೆ ನೀರು ಕುಡ್ಕೋತ ಕುತ್ಕೋತೀನಿ ಇಲ್ಲಿ. ನಾನು ತಂದು ಕೊಡ್ಬೇಕಾ? ಆವಾಗಲೇ ಕೊಟ್ಟಿದ್ದೆ ತಾನೇ ನಾನು. ಏನಂದಿಲ್ಲ? ಇನ್ನೊಂದ್ಸಲ ಹೇಳಿ ಕೇಳಿಸ್ಲಿಲ್ಲ? ನೀರಷ್ಟೇ ತಾನೇ, 1 ನಿಮಿಷ ಇರು, ತಂದು ಕೊಡ್ತೀನಿ. ಹಂಗೆ ಬಾ ದಾರಿಗೆ. ಸವಿತಾ, ನೀರು ತಂದು ಕೊಟ್ಟೀನಿ, ಮತ್ತೇನಾರು ಬೇಕಾ? ಬೇಡ, ಸದ್ಯಕ್ಕೇನು ಬೇಡ. ಹೋಗು, ಲಘು ಲಘುನ ಅಷ್ಟು ಬಾಂಡೆ ತಿಕ್ಕು. ಸರಿ ಆಯ್ತು. ಅಬ್ಬ, ಇವಾಗ ಸಮಾಧಾನ ಆಯ್ತು. ನೀ ಲಘು ಲಘುನ ತಿಕ್ಕ ಕುಂತಿಯಲ್ಲ. ಕವಿತಾ, ಏನವ ನೀನೇನು ಬಾಂಡೆ ತಿಕ್ಕಾಕೊಂತಿದ್ದಿ? ಲೇ ಸವ್ವಿ, ನೀನಾಗ್ಲೇ ಕುರ್ಚಿ ಮೇಲೆ ಕುತ್ಕೊಂಡಿದ್ದಿ? ಲೇ ಸವ್ವಿ, ನೀನಾಗ್ಲೇ ಇಲ್ಲಿ ಕುತ್ಕೊಂಡಿದ್ದಿ ಬಾಂಡೆ ತಿಕ್ಕದ್ ಬಿಟ್ಟು ಕವಿತನ ಕೈಯಾಗಿದ್ದಕ್ಕೆ ತಿಕ್ಸಾಕೊಂತಿದ್ದಿ ನೀನು? ಅಯ್ಯೋ ಅತ್ಯಾರ, ನಾನೇನು ಆಕೆಗೇನು ತಿಕ್ಕಂತಂದಿನೇನ್ರಿ? ಆಕಿನ ತಿಕ್ತೀನಿ ಅಂತಂದ್ರೆ ಅದಕ್ಕೆ ಬಿಟ್ಟೆ. ಬೇಕಾದ್ರೆ ಕೇಳ್ರಿ ನೀವು, ನನಗೆ ತಿಕ್ಕಂತ ಹೇಳಲಿ ಕವಿತಾ, ನಾನು ತಿಕ್ತೀನಂತ. ಯಪ್ಪ, ಏನು ಅದಾಳಿಕೆ ಸವ್ವಿ. ನನಗೊಬ್ಬಕಿಗೆ ಕೆಲಸ ಹಚ್ಚಿದ್ ನೋಡಿ ಮನೆಯವರೆಲ್ಲರೂ ಈಕಿನ ಬೈಸೋಣ ಅಂತ ನಾನು ಅನ್ಕೊಂಡ್ರೆ ಏನಕ್ಕೆ ವಾಪಸ್ ನನ್ನ ಮೇಲೆ ಹಾಕಿದ್ಲು. ಯಪ್ಪ, ನಾನು ಇವಾಗ ಏನು ಹೇಳೋ ಹಂಗೂ ಇಲ್ಲ, ಬಿಡೋ ಹಂಗೂ ಇಲ್ಲ, ಹಂಗಾಗೈತೆ ನನ್ನ ಪರಿಸ್ಥಿತಿ. ಅಯ್ಯೋ ಅತ್ಯಾರ, ಯಾಕ್ರೆ ಹಂಗೆ ದುರ್ಗುಟ್ಕೊಂಡು ನೋಡಾಕೊಂತೀರಿ ನನ್ನನ್ನು? ಬೇಕಾದ್ರೆ ಕೇಳ್ರಿ ನಿಮ್ಮ ಸೊಸಿನ, ಆಕೆ ತಿಕ್ಕಂತ ಹೇಳಿ, ನಾ ಬೇಕಾದ್ರೆ ಅಷ್ಟು ತಿಕ್ತೀನಂತ ಬಾಂಡೆನ. ಏನವ್ವ ಕವಿತಾ, ನೀನು ಅದಕ್ಕೆ ಬಾಂಡೆ ತಿಕ್ಕಾಕೊಂತಿದ್ದಿ? ಈಕಿಗೆ ಹಚ್ಚ ಬಿಟ್ಟು ಎದ್ವಾ ನೀನು ಈ ಕಡೆ, ಆಕೆನ ತಿಕ್ತಾಳ ಬಾಂಡೆನ. ಅಯ್ಯೋ ಅತ್ತೆ, ಪರವಾಗಿಲ್ಲ, ನಾನೇ ತಿಕ್ತೀನಿ ಬಾಂಡೆ. ಪಾಪ ಸವಿತಾ ತಿಕ್ತೀನಿ ಅಂತ ಅಂದ್ಲು, ನಾನೇ ಬೇಡ ಅಂತಂದು ನಾ ತಿಕ್ತಾ ಇದ್ದೀನಿ. ಇಲ್ಲಿ ಬಿಡಿ ಅತ್ತೆ, ಇವತ್ತು ಒಂದಿನ ಬಾಂಡೆ ತಿಕ್ಕಿದ್ರೆ ಅದೇನಾಗಲ್ಲಲ್ಲ, ಪರವಾಗಿಲ್ಲ ಬಿಡಿ, ನಾನೇ ತಿಕ್ತೀನಿ.
ಅಲ್ಲವಾ ನೀನು ಯಾಕೆ ಅಷ್ಟೊಂದು ತ್ರಾಸ ತಗೋತೀರಿ? ಆಕೆ ತಿಕ್ತಾಳ ಬಾ. ಇಲ್ಲಿ ಬಿಡಿ ಅತ್ತೆ, ಪರವಾಗಿಲ್ಲ, ಇವತ್ತೊಂದಿನಲ್ಲ ತಿಕ್ತೀನಿ. ಪಾಪ ಇದರಲ್ಲಿ ಸವಿತಾ ತಪ್ಪೇನಿಲ್ಲ ಅತ್ತೆ, ಸುಮ್ಮನೆ ಅವಳಿಗೆ ಯಾಕೆ ಬೈತೀರಾ? ಇರಲಿ ಬಿಡಿ, ಪರವಾಗಿಲ್ಲ. ಅಷ್ಟೇ ಅಲ್ಲದೆ ಇದು ನಮ್ಮನೆ ತಾನೇ, ನಮ್ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡಲಿ, ನೋಡಿ ಕಲ್ಕೋ, ಎಷ್ಟು ದೊಡ್ಡ ಗುಣ ಐತೆ ಆಕೆಗೆ. ಅಷ್ಟು ಶ್ರೀಮಂತ ಇದ್ರೂ, ಶ್ರೀಮಂತ ಮನೆಯಿಂದ ಬಂದ್ರೂ ನಮ್ಮ ಮನೆ ಕೆಲಸ ಹೆಂಗೆ ಮಾಡಕ್ಕಂತಾಳೆ ನೋಡು, ತನ್ನ ಮನೆ ಅನ್ಕೊಂಡು. ಸರಿ ಆಯಿತು ಅತ್ತೆ, ಕವಿತಾ ಏನು ಮಾಡ್ತಾಳೆ ಅನ್ನೋದನ್ನು ಇವತ್ತು ಕವಿತಾ ನೋಡಿನೇ ನಾನು ಕಲ್ಕೋತೀನಿ, ಸರಿನಾ? ಅದಕ್ಕೆ ಅತ್ತೆ, ಕವಿತಾ ಮಾಡೋ ಕೆಲಸನ ಹತ್ತಿರದಿಂದ ನೋಡಬೇಕು ಅಂತ ಇಲ್ಲೇ ಕೂತ್ಕೊಂಡಿರೋದು. ಇದಕ್ಕೇನು ಕಮ್ಮಿ ಇಲ್ಲ.